ಹಾಯ್ ಎಲ್ರಿಗೂ. ಬೆಳಗ್ಗೆ ಟಿಫಿನ್ಗೆ ಅಂತ ನಾನು ಇವತ್ತು ಚುಯಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚುಯಿ ಅಂದರೆ ನಿಮ್ಮ ಕಡೆ ಆಮ್ಲೆಟ್ ಅಂತ ಹೇಳ್ಬೋದು. ಈಗ ನಾನು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟಿಗೆ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರಕ್ಕಿದ್ದ ಪಾವಷ್ಟು ಇದ್ರ ಅರ್ಧ ತೊಗೊಂಡಿರ್ತಾ ಅದ್ರಕ್ಕಿದ್ದ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಅದ್ರಕ್ಕಿದ್ದ ಅಷ್ಟು ಸೇಮ್ ಕಡಲೆ ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ ನಾನು ಸಣ್ಣ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ ಹಾಕೋದಾದರೆ ನೀವು ಅರಿಶಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಲರ್ಗೆ ಅಂತ. ಸೊ ಖಾರ ಹಾಕ್ಕೊಂಡವರು ಅರಿಶಿನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಂತಂದರೆ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಅಜ್ವೇನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಅಜ್ವೇನ ತೊಗೊಂಡಿದ್ದೀನಿ. ಇದನ್ನ ಸ್ವಲ್ಪ ತಿಕ್ಬಿಟ್ಟು ಹಾಕ್ಕೊಳ್ಳಿ 2 ಕೈಯಿಂದ. ನಾನು ವಿಡಿಯೋ ಮಾಡೋದ್ರಿಂದ 2 ಕೈ ಬರಲಿಲ್ಲ, ಸೊ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರು 2-3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಕಡಿಮೆ ಅನಿಸುತ್ತೆ, ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ಅಂದರೆ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. 3 ಗ್ಲಾಸಷ್ಟು ಬೇಕಾಗುತ್ತೆ. ಸ್ವಲ್ಪ ತಗೊಂಡಿಟ್ಕೊಂಡಿದ್ದೀನಿ. ನಿಮ್ಗೆ ಅದಕ್ಕೆ ತಕ್ಕ ಹಾಗೆ ಅದನ್ನು ಕಲಿಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ನಾನು 1 ಕೈಯಿಂದ ಮಾಡೋದ್ರಿಂದ ಸ್ವಲ್ಪ ಇದು ಪಾತ್ರೆ ಆಡ್ತಾಯಿದೆ. ಒಂದು ನಿಮಿಷ ನೀಟಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ಹಿಟ್ಟು ಈ ರೀತಿಯಾಗಿ ಆಗಬೇಕು. ನಂತರ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು. ನಾನು ಹೇಳಿದ್ನಲ್ವ 3 ಗ್ಲಾಸಷ್ಟು ನೀರು ಬೇಕಾಗುತ್ತೆ ಅಂತ. ಸೊ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದು ಎಲ್ಲ ರೆಡಿ ಆದಮೇಲೆ ಇದು 1 ಈರುಳ್ಳಿ ಆಗುವಷ್ಟು ನಾನು ಇದು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ, ನಿಮಗೆ ಬೇಕಂದರೆ ಟೊಮೆಟೊ ಹಾಕ್ಕೊಳ್ಳಿ. ಈರುಳ್ಳಿ, ಟೊಮೆಟೊ ಇದಕ್ಕೆ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಂದರೂ ಹಾಕ್ಕೋಬೋದು. ನಂತರ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ. ಟೊಮೆಟೊ ಆಮ್ಲೆಟ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡ್ಮೇಲೆ ಮತ್ತು ನೀವು ಕೊತ್ತಂಬರಿ ಹಾಕ್ಕೊಳ್ಳಿ, ಹೆಚ್ಚಿಟ್ಟಿರ್ಕೊಂಥ ಕೊತ್ತಂಬರಿ. ಈ ರೀತಿಯಾಗಿ ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಅದಕ್ಕೆ ಹಾಕೋ ಥರ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಹದಕ್ಕೆ ಬರಬೇಕು. ಹಿಟ್ಟು ಚೆನ್ನಾಗಿದ್ರೆ ಮತ್ತೆ ನೀವು ಅದನ್ನು ನೀಟಾಗಿ ಹಾಕ್ಕೋಬೋದು. ಆಮೇಲೆ ನಾನೀಗ ಒಂದು ತವೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನೆಲ್ಲ ತವೆ ಮೇಲೆ ಎಳುತ್ತೆ, ಈಗಿನ ದೋಸೆ ತವೆ ಮೇಲೂ ಎಳುತ್ತೆ. ಬಟ್ ನಾನು ಕಬ್ಬಿಣದ್ದು ಇಟ್ಕೊಂಡಿದ್ದೀನಿ, ಹೆಲ್ತಿಗೆ ಒಳ್ಳೆಯದಂತ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೋರ ಉರಿಯಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ತೆಳ್ಳಗಾಗಿ ಹಾಕ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ಪ್ಲೇಟ್ ಇದ್ರ ಮೇಲೆ ಕವರ್ ಮಾಡ್ಕೊಂಡ್ಬಿಡಿ. ಆಮೇಲೆ ಗ್ಯಾಸ್ ಫ್ಲೇಮನ್ನು ಜೋರಾಗಿ ಮಾಡ್ಕೊಂಡ್ಬಿಡಿ. ನಂತರ ಇದನ್ನು ಸ್ವಲ್ಪ ಕರಿತಾರದಿಂದ ಇದನ್ನು ಸಾವಕಾಶಾಗಿ ತೆಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಎಣ್ಣೆ ಬಿಟ್ಕೊಂಡ್ಮೇಲೆ ಇದನ್ನು ನಾವು ಈಸಿಯಾಗಿ ತಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ತೆಳುವಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೂ ಕಮೆಂಟಲ್ಲಿ ತಿಳಿಸ್ಕೊಡ್ಬೇಕು. ನಿಮಗೆ ಲಾಸ್ಟಿಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಲಾಸ್ಟಿಗೆ ನಾನು ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ಇದಕ್ಕೆ ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪ ಜೊತೆ ನೀವು ಸರ್ವ್ ಮಾಡ್ಬೋದು. ಅಥವಾ ನಿಮಗೆ ಚಟ್ನಿ ಬೇಕಂದರೂ ಅಥವಾ ಸಾಸ್ ಬೇಕಂದರೂ
ಚಟ್ನಿ ಒಬ್ಬೊಬ್ರಿಗೆ ಮಾಡೋದಕ್ಕೆ ಬೇಜಾರು ಅಂತಂದರೆ ಸಾಸ್ ಬೇಕಾದರೆ ಸಾಸ್ ಜೊತೆ ನಾವು ಸರ್ವ್ ಮಾಡ್ಬೋದು. ನೋಡಿ, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಜೊತೆ, ಬೆಣ್ಣೆಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ನನ್ನ ಹತ್ರ ಈಗ ಬೆಣ್ಣೆ ಇಲ್ಲ, ಸೊ ಅದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿನ್ಬಿಡಿ. ಬೆಳಗಿನ ಟಿಫನ್ಗೆ ರೆಡಿ. ನೋಡಿ, ಒಂದ್ಸಲ ಮಾಡಿಬಿಟ್ಟು ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು. ಬಾಯ್ ಬಾಯ್.